ಈಗ ಬನ್ನಿ ಗಿಡಕ್ಕೆ ಹೋಗೋದೈತಂತಂದು ಮುಂಜಾನೆ ಬೇಗ ಎದ್ದ ಹೇಳಕ್ಕೆ ಕುಂತ್ಬಿಟ್ಟಿವಲ್ಲ, ಹಂಗಾಗಿ ಈ ಕೆಲಸ ಎಲ್ಲ ಲಘು ಲಘುನ ಮುಗಿಯಾಕ ಕುಂತ್ಬಿಟ್ಟಾವ ನೋಡು. ಹೌದು ಲಕ್ಷ್ಮಕ್ಕ. ಲಕ್ಷ್ಮಿ, ಇಲ್ಲೇ ಅದೇನ ನೀನು? ಹ್ಞೂ ರೀ, ಇಲ್ಲೇ ಅದೀನಿ. ಯಾಕೆ, ಏನಾತ? ಇವರು ಬೀಗರು ಫೋನ್ ಹಚ್ಚಿದ್ರ, ಅದಕ್ಕೆ ಕೇಳಾಕಂತ ಬಂದೆ ನಾನು. ಬೀಗರು ಫೋನ್ ಹಚ್ಚಿದ್ರಾ? ಏನಂದ್ರೆ? ಬೀಗರು ಜ್ಯೋತಿಷ್ಯ ಹತ್ರ ಕೇಳಾಕಂತ ಹೋಗಿದ್ರಂತ ಮದ್ವಿ ದಿನಾಂಕನ. ಅದಕ್ಕೆ ಜ್ಯೋತಿಷ್ರು ಒಂದು 4 ದಿನಾಂಕ ಕೊಟ್ಟಾರಂತ, ಡೇಟ್ ಕೊಟ್ಟಾರಂತ. ಅದು ಇದೇ ತಿಂಗಳದಾಗ ಅದಾವಂತ. ಅದಕ್ಕೆ ಈ ತಿಂಗಳದ ಕೊನೆದಾಗ ಹಂಗೆ ಮದ್ವಿ ಮಾಡಿ ಮುಗಿಸ್ಬಿಡನ್ರಿ. ಮತ್ತು ಮುಂದಕ್ಕೆ ಹಾಕೊಂತ ಹೋದ್ರ ಮತ್ತು ಚಲೋ ದಿನ ತಿರ್ಗದ ಇನ್ನೂ ಲೇಟ್ ಐತಂತ ಅಂದಾರ ಜ್ಯೋತಿಷ್ರು ಅಂತ ಅಂದ್ರು. ಹೌದಾ ರೀ? ಮತ್ತು ಇದೇ ತಿಂಗಳದಾಗ ಮದುವೆ ಅಂದ್ರೆ ಈಗ ರೊಕ್ಕ ಗಿಕ್ಕ ಎಲ್ಲ ಜೋಡಿಸ್ಕೊಳ್ಳೋದು ಹೆಂಗ್ರಿ ಮತ್ತೆ? ಮತ್ತೇನು ಮಾಡೋದು, ಯಾವಾಗಾದ್ರೂ ಮಾಡೋದಲ್ಲ ಮದ್ವಿನ, ಮಾಡಿ ಮುಗಿಸ್ಬಿಟ್ಲ ತಗೋ. ಅದು ಅಲ್ದ ಇವರು ಜ್ಯೋತಿಷ್ ಹೇಳಾರಂತ, ಮದ್ವಿನ ಇದೇ ತಿಂಗಳದಾಗ ಮಾಡ್ರೆ ಚಲೋ ಐತಿ. ಮತ್ತು ಈ ಜಾತಕದ ಪ್ರಕಾರ, ಇವೆರಡೂ ಜಾತಕದ ಪ್ರಕಾರ ಮದ್ವಿ ಈ ತಿಂಗಳು ಏನಾರು ನೀವು ಮಾಡಲಿಲ್ಲ ಅಂದ್ರೆ ಇನ್ನೂ 1 ವರ್ಷ ಮತ್ತೆ ಮದುವೆ ಆಗಂಗಿಲ್ಲ, ಅಡೆತಡೆಗಳು ಜಾಸ್ತಿ ಬರ್ತಾವು ಅಂತಾರಂತ. ಅದಕ್ಕೆ ಬೀಗ್ರು ಮಾಡಿ ಮುಗಿಸ್ಬಿಡ ತಗೋರಿ ಇದೇ ತಿಂಗಳದಾಗ ಅಂತ ಅಂದ್ರು. ಓ ಹೌದನ್ರಿ. ಸರಿ ತಗೋರಿ. ಮತ್ತೆ ಈಗ ಅವರು ಒಪ್ಕೊಂಡಾರ ಅಂತ ಅಂದಮೇಲೆ ಮತ್ತೆ ನಾವ್ಯಾಕೆ ಬ್ಯಾಡ ಅನ್ನೋದು? ಸರಿ ತಗೋರಿ, ಹೆಂಗ ಒಂದು ಮಾಡಿದ್ರ ಆತ್ ತಗೋರಿ. ಯಪ್ಪ, ಇಷ್ಟು ಲಗುನ ಮದುವೆ ಬೇಡಪ್ಪ, ಇನ್ನೂ 1 ವರ್ಷ ಹೋಗ್ಲಿ ಬಿಡಪ್ಪ. ನಾನು ಇನ್ನೂ ಜಾಬ್ ಮಾಡಾಕುಂತೀನಲ್ಲ. ಅಯ್ಯ ಮಕ್ಕಳ, ಹಂಗಂದ್ರೆ ಹೆಂಗವ? ಈಗ ಮದುವೆ ಎಲ್ಲ ಫಿಕ್ಸ್ ಆಗೈತಿ. ಅದು ಅಲ್ಲ, ಇದು ಹಳ್ಳಿ ಊರು, ನಿನಗ ಗೊತ್ತಿದ್ದೈತಿ. ಮದುವೆ ಫಿಕ್ಸ್ ಆದ್ಮೇಲೆ ಭಾಳ ದಿನ ಬಿಡಂಗಿಲ್ಲ. 1 ತಿಂಗಳು ಬಿಟ್ರನ, 1 ತಿಂಗಳು 2 ತಿಂಗಳು ಬಿಟ್ರನ, ಅಯ್ಯೋಯ್ಯ ಇನ್ನೂ ಮದುವೆ ಮಾಡವಲ್ರು ನೋಡು, ಇನ್ನೂ ಮದುವೆ ಮಾಡವಲ್ರು ನೋಡು ಅಂತಾರೆ. ಅದು ಅಲ್ಲದೆ ಅವರು ಸಿಟೇನರ್. ಈಗ ಸಾಗರಪ್ಪ ಅವರು ಸಾಗರ ಬರೋದು ಹೋಗೋದು ಎಲ್ಲ ಮಾಡ್ತಿರ್ತಾರೆ. ಮತ್ತು ಇದೆಲ್ಲ ಬೇರೆಯವರಿಗೆ ನೋಡಿ ಏನೂ ಅನ್ಬಾರ್ದಲ್ಲವ, ಅದಕ್ಕೋಸ್ಕರ ಇದೇ ತಿಂಗಳದಾಗ ಮಾಡಿ ಮುಗಿಸ್ಬಿಡ್ತೀವಿ ತಗೋವ. ಯಪ್ಪ, ನಂಗೆ ಇಷ್ಟು ಲಗುನ ಮದುವೆ ಇಷ್ಟ ಇಲ್ಲಪ್ಪ, ಇನ್ನೂ ಒಂದು ಸ್ವಲ್ಪ ದಿನ ಹೋಗ್ಲಿ ಬಿಡಪ್ಪ. ನೇತ್ರವ, ಹಂಗೆಲ್ಲ ಅನ್ಬಾರ್ದವ. ಈಗಾಗಲೇ ಮದುವೆ ಫಿಕ್ಸ್ ಆಗಿಬಿಟ್ಟೈತಿ. ಮತ್ತು ಇದನ್ನು ಏನಾರ ನಾವು ಬೀಗರು ಹೇಳ್ದಂಗೆ, ಅವ್ರು ಹೇಳ್ದಂಗೆ ಅನ್ನೋಕ್ಕಿಂತ ನಿಮ್ಮಿಬ್ಬರು ಜಾತಕದ ಪ್ರಕಾರ ಈಗ ಚಲೋ ಐತಂತವ ದಿನಾಂಕ. ಮತ್ತು ಮುಂದಕ್ಕೆ ಹಾಕೊಂತ ಹೋಗೋದು, ಮತ್ತು ಏನಾರ ಅಡೆತಡೆಗಳು ಬರೋದು, ಇದೆಲ್ಲ ಬೇಡವ. ಅರ್ಥ ಮಾಡ್ಕೋವ ನೇತ್ರ. ಸರಿ ತಗೋರಿ, ನಿಮ್ಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡ್ರಿ. ನೋಡಿದ್ರೇನ ನಿಮ್ಮ ಮಗಳು ಸಟ್ಕೊಂಡು ಹೋದ್ಲ. ಈಗ ಏನು ಹೇಳ್ಬೇಕ ಈ ಹುಡುಗಿಗೆ? ಇರ್ಲಿ ಬಿಡು, ನಾನು ಹೋಗಿ ಆಮೇಲೆ ಆಕೆ ತಾಲಿ ಮಾತಾಡ್ತೀನಿ. ಒಮ್ಮೆ ನಮಗ ಮದುವೆ ಫಿಕ್ಸ್ ಆತು, ಒಮ್ಮೆ ನಮಗ ಮದುವೆ ಅಂದ್ರೆ ಮತ್ತೆ ನೋಡಿದ್ರೆ ಎದುರ್ತಾವು. ನೀನು ಅಷ್ಟಕ್ಕೆ ಹಾವು ಮಾಡಕ್ಕೆ ಹೋಗ್ಬೇಡ ಆ ಹುಡುಗಿ ಮೇಲೆ. ಸುಮ್ಮನೆ ಇರು, ನಾನೆಲ್ಲ ತಿಳಿಸಿ ಹೇಳ್ತೀನಿ ಅಂತ ಆಮೇಲೆ. ಸರಿ ಅದೀರಿ ನೀವು. ಉಪ್ಪು ಮಾಡೋದಕ್ಕೆ ಆಕೆ ಹಂಗೆ ಮಾಡೋದು. ಒಂದು ಸ್ವಲ್ಪ ಚಂದನತಗೆ ನೀವೇ ಹೇಳ್ರಿ. ನಾನೇನಾರ ಹೇಳಕ್ಕೆ ಹೋದ್ರೆ ನಿಮಗೂ ಸಿಟ್ಟು ಬರ್ತೈತಿ, ಆಕೆಗೂ ಸಿಟ್ಟು ಬರ್ತೈತಿ. ಏನು ಹೇಳ್ತೀರಿ ನೋಡ್ರಿ, ನೀವೇ ಹೇಳ್ಕೊರಿ ನಿಮ್ಮ ಮಗಳಿಗೆ. ಲಕ್ಷ್ಮಕ್ಕ, ಈಗ ಅದೆಲ್ಲ ಬಿಡ್ರಿ, ಆಮೇಲೆ ನಾನೇ ಮಾತಾಡ್ತೀನಂತ ನೇತ್ರವನ ಹತ್ರ. ಈಗ ಮದುವೆದ ಬಗ್ಗೆ ದುಡ್ಡು ಅನ್ಸೋದೆಲ್ಲ ಹೆಂಗೆ? ಅಲ್ಲ ರೀ, ಈಗ ಒಮ್ಮೆ ನಮಕ ಮತ್ತು ಮದುವೆ ಅಂದ್ರೆ ರೊಕ್ಕ ಎಲ್ಲ ಹೊಂದ್ಸೋದು ಹೆಂಗೆ ರೀ? ಈಗ ಹೊಲ್ದಾಗ ತರಕಾರಿ ಬಂದಾವಲ್ಲ, ಅದ್ರದ್ದು ರೊಕ್ಕ ಎಷ್ಟು ಉಳಿದೈತಿ ಈಗ? ತರಕಾರಿದು ಚಲೋ ಮಾಡಿ ಏನು ಭಾಳ ದಿನ ಆತನ, ಈಗ 1 ತಿಂಗಳಾಗೈತಿ ಚಲೋ ಮಾಡಿ. ಅದ್ರಾಗ ಈಗ ಒಂದು 40,000 ರೂಪಾಯಿನ 35,000 ರಿಂದ 40,000 ರೂಪಾಯಿ ಉಳಿದಿರ್ಬೋದು. ಎಲ್ಲ ಖರ್ಚು ಗಿರ್ಚೆಲ್ಲ ತೆಗೆದು ಮತ್ತು ಮನೆಗೆ ಖರ್ಚಿಗೆ ಅದಕ್ಕೆ ಇದು ಕೊಟ್ಟೈತಿ. 30,000 ರಿಂದ 35,000 ರೂಪಾಯಿ ಇರ್ಬೋದು ಈಗ ಅಷ್ಟೇ. ಅದು ಅಲ್ರಿ, ಈಗ ಮದುವೆಗಂತಂದ್ರೆ ಎಂತ ಇಲ್ಲ ಅಂದ್ರೂ ನಮಗೆ ಒಂದು 7-8 ಲಕ್ಷ ರೂಪಾಯಿನಾರ ಬೇಕಾಕೈತ್ರಿ. ಇಲ್ಲಿ ಮನ್ಯಾಗ ಎಲ್ರಿಗೂ ಬಳಿ ಹಾಕ್ಸಕ್ಕೆ ಬಳಿ ಶಾಸ್ತ್ರ ಮಾಡಬೇಕು, ಆಮೇಲೆ ಗಾಡಿ ಕರ್ಕೊಂಡು ಹೋಗಕ್ಕೆ, ಮತ್ತು ಮನೆ ಮಂದಿಗೆಲ್ಲ ಬಟ್ಟೆ ಕೊಡಿಸ್ಬೇಕು ಜವಳಿಗೆ, ಮತ್ತು ಇಳೆಗೆ ಅವರಿಗೆ ಉಂಗುರ ತೊಗೋಬೇಕು, ಮತ್ತು ಅಳಿಯಂದ್ರಿಗೆ ಬಟ್ಟೆ ತೊಗೋಬೇಕು. ಎಲ್ಲದಕ್ಕೂ ಮತ್ತು ರೊಕ್ಕ ಬೇಕಲ್ರಿ, ಹೆಂಗೆ ಹೊಂದ್ಸೋದು ಈಗ? ನಾನು ಈಗ ಅದೇ ಯೋಚನೆ ಮಾಡಕೊಂತೀನಿ. ಈಗ ರೊಕ್ಕನೂ ಇಲ್ಲ ನಮ್ಮ ಕೈಯಾಗ. ಮನ್ಯಾಗ ಅವು ಕೇಳಿದ್ರೆ ಅವ್ವ ಅಂತೂ ಮೊನ್ನೆ ಕೊಡಂಗಿಲ್ಲ ಅಂತ ಕಡ್ಡೆ 2 ತುಂಡಾಗಂಗೆ ಮಾತಾಡ್ಬಿಟ್ಲು. ಅದಕ್ಕೆ ಈಗ ನನ್ನ ದೋಸ್ತನ ಹತ್ರ ಒಂದು 4-5 ಲಕ್ಷ ರೂಪಾಯಿ ಕೇಳ್ಬೇಕಂತದೀನಿ. ಒಂದು 5 ಲಕ್ಷ ರೂಪಾಯಿ ಕೇಳ್ತೀನ. ಮತ್ತು ತರಕಾರಿದು ಒಂದು ಸ್ವಲ್ಪ ಬರ್ತೈತಾ, ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಮತ್ತು ನೋಡೋಣ. ಮನ್ಯಾಗ ನಿಂದು ಯಾವ್ದಾರ ಬಂಗಾರ ಇದ್ರು ಕೊಡು, ಮತ್ತು ಅದನ್ನ ಒತ್ತಿ ಇಟ್ರಾತೀಗ ಸದ್ಯಕ್ಕೆ. ಆಮೇಲೆ ಇದು ಬಂಗಾರ ಒತ್ತಿ ಇಡೋದು, ಸಾಲ ಮಾಡೋದು ಯಾವುದೇ ಕಾರಣಕ್ಕೂ ನೇತ್ರವು ಮಾತ್ರ ಗೊತ್ತಾಗೋದು ಬೇಡ. ಅದನ್ನು ನಾವೇ ಹ್ಯಾಂಡ್ಲ್ ಮಾಡೋಣ. ಮತ್ತು ಆಕೆಗೆ ಗೊತ್ತಾತಂದ್ರೆ ಆಕೆ ಮತ್ತೆ ಬೇಸರ ಮಾಡ್ಕೋತಾಳೆ, ಮದುವೆನ ಒಲ್ಲೆ ಅಂತಾಳೆ. ಹ್ಞೂ ರೀ, ಆಕೆಗೆ ಗೊತ್ತಾತಂದ್ರೆ ಮತ್ತೆ ಆಕೆ ಮದುವೆನ ಒಲ್ಲ ಅಂದ್ಬಿಡ್ತಾ. ಆಕೆಗೆ ಹೇಳಂಗಿಲ್ಲ ತಗೋರಿ ನಾವು. ಈಗ ನನ್ನ ತಾಲು ಒಂದು ಏನದ, ಒಂದು ಕಾಸಿನ ಸರ ಐತಿ, ಅದನ್ನು ಬಿಟ್ರೆ ಒಂದು ಅವಲಕ್ಕಿ ಸರ ಐತಿ, 2 ಇರೋದು ನನ್ನ ತಾಲೆ. ಎಣ್ಣ, ನನ್ನ ತಲೆ 1 ಲಕ್ಷ ರೂಪಾಯಿ ಐತಿ. ನನ್ನ ಬಂಗಾರ ಬಂದಿದ್ರಾಗ ನಾನು ಅಷ್ಟಷ್ಟು ಉಳಿಸಿಟ್ಕೊಂಡಿದ್ರಾಗ ನನ್ನ ಹತ್ರ 1 ಲಕ್ಷ ರೂಪಾಯಿ ಐತಿ. ನಾ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಣ್ಣ. ಎಣ್ಣ, ನನ್ನ ತಲೆನೂ ಒಂದು 40,000 ರೂಪಾಯಿ ಐತಿ. ಆ 40,000 ರೂಪಾಯಿನೂ ಕೊಡ್ತೀನಿ ಅಣ್ಣ. ಎಣ್ಣ, ನನ್ನ ತಲೆನೂ ಹಂಗೆ ಹಿಂಗಂದ್ರೆ ನನ್ನ ಹತ್ರನೂ ಒಂದು 10,000 ರೂಪಾಯಿ 15,000 ರೂಪಾಯಿ ಅಷ್ಟೇ ಐತಣ್ಣ. ಅಷ್ಟು ಇರೋದು ನನ್ನ ತಲೆ, ಅದನ್ನು ಕೊಡ್ತೀನಿ ಅಣ್ಣ. ನಿಮ್ಮದೆಲ್ಲ ಬ್ಯಾಡ್ರಪ್ಪ, ನಿಮ್ಗೆ ಮುಂದೆ ಎದಕ್ಕಾರ ಖರ್ಚು ಬರ್ತೈತಿ. ಇಲ್ಲ ನಿಮಗೂ ಮಕ್ಕಳು ಅದಾವು, ಅವ್ರ ಮದುವೆಗೆಲ್ಲ ಬರ್ತೈತಿ. ನೀವೇನು ಕೊಡೋದು ಬೇಡ, ತಲೆ ಕೆಡಿಸ್ಕೊಬೇಡ್ರಿ, ನಾನೆಲ್ಲ ನೋಡ್ಕೋತೀನಿ.
ಯಾಕಣ್ಣ ಹಂಗೆ ಮಾತಾಡ್ತಿದ್ದಿ? ನಮಗೆಲ್ಲ ಇಷ್ಟು ಕಷ್ಟಪಟ್ಟು ಬೆಳೆಸಿದಿ, ಎಲ್ಲ ಮಾಡಿದಿ. ಇಷ್ಟು ದಿನ ನಮಗಂತಂದೆಲ್ಲ ಖರ್ಚು ಮಾಡಿಲ್ಲನ ನೀ ಏನೋ ಹಂಗೆ ಮಾತಾಡಕ್ಕೆ ಹೋಗ್ಬೇಡಣ್ಣ. ಇದು ಬರೀ ನಿನ್ನ ಮಗಳ ಮದುವೆ ಅಲ್ಲ, ಇದು ನಮ್ಮ ಮಗಳ ಮದುವೆ ಅಂತಂದು ನಾವು ಮುಂದೆ ನಿಂತು ಮಾಡ್ತೀವಿ. ನೇತ್ರವ್ವ ನಮ್ಮ ಮಗಳು ಇದ್ದಂಗಕ್ಕಿ. ಹ್ಞೂ ಅಣ್ಣ, ಈಗ ಇಷ್ಟು ಹಾಕ್ತೀವಿ, ಈಗ ಸಾಲ ಮಾಡೋಣ. ಮತ್ತು ಈಗ ನಮ್ಮ ಹತ್ರ ಇರೋದ್ರಾಗಂತೂ ಆಗೋದಿಲ್ಲ. ಈಗ ಮದುವೆಗೆ ಎಷ್ಟಾಕೈತೆ ನೋಡು. ನಿನ್ನ ದೋಸ್ತರ ಹತ್ರ ಕೇಳ್ತೀನಿ ಅಂದೆ ಎಲ್ಲ ಕೇಳು. ಮುಂದೆ ಹೆಂಗೋ ಈಗ ಹೊಲ್ದಾಗ ಪೀಕ್ ಬರೋದೈತಿ, ಆಮೇಲೆ ನಾನು ಹೊರಗಡೆ ದುಡಿಯಾಕೊಂತೀನಿ. ಎಲ್ಲರೂ ಸೇರಿ ಆ ಸಾಲ ತೀರ್ಸಿದ್ರ ತಗೋಣ. ಹ್ಞೂ ರೀ ಮಾವಾರ, ಈಗ ಮೊದಲು ಮದುವೆ ಆಗೋ ಕಡೆ ಲಕ್ಷ ಕೊಡ್ರಿ. ಯಾರ್ಯಾರ ಹತ್ರ ಎಷ್ಟೆಷ್ಟು ಆಗುತ್ತೆ ಅಷ್ಟು ದುಡ್ಡು ಫಸ್ಟ್ ತೊಗೊಂಡು ಆಮೇಲೆ ಇನ್ನು ಎಷ್ಟು ಬೇಕು ಅನ್ನೋದನ್ನು ನೋಡಿ ಸಾಲ ಮಾಡಿದ್ರೆ ಆತು. ಮತ್ತೆ ಈಗ ಸಾಲ ಮಾಡಲಿಲ್ಲ ಅಂದ್ರೆ ಮದುವೆ ನಡೆಯೋಂಗಿಲ್ಲ. ಮದುವೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸೇರಿ ಸಾಲ ತೀರಿಸಿದ್ರೆ ಆತು ತಗೋರಿ. ನೀವೆಲ್ಲರೂ ನನ್ನ ಮಗಳು ಮದುವೆ ಮಾಡೋಕೆ ಇಷ್ಟೆಲ್ಲ ಸಾಥ್ ಕೊಡಾಕೊಂತೀರಲ್ಲ, ನಂಗಂತೂ ಭಾಳ ಖುಷಿ ಆಗಕೊಂತೈತಪ್ಪ. ನಿಮ್ಮ ಕೈಯಾಗ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಸಹಾಯ ಮಾಡಾಕೊಂತೀರಲ್ಲ ಈ ಮದುವೆಗೆ, ಸಾಕಪ್ಪ. ಎಲ್ಲಿ ನಾನು ಎಲ್ಲರೂ ಈ ಮದುವೆಗೆ ಹೆಂಗಪ್ಪ ಮಾಡೋದು, ಯಾರ ಹತ್ರನೂ ದುಡ್ಡಿಲ್ಲ ಏನಿಲ್ಲ, ನಂಗೆ ಯಾರಿಗೂ ಕೇಳೋಕೆ ಮನಸ್ಸು ಇಲ್ಲಾಗಿತ್ತು, ಬೇಡ ಸುಮ್ಮನೆ ಅಂತಂದು. ಆದರೆ ನೀವೇ ಬಂದು ನಮ್ಮ ತಲೆ ಇಷ್ಟ ಐತಣ್ಣ ನಾವು ಹಾಕ್ತೀವಿ, ಮತ್ತು ಈಗ ಸಾಲ ಮಾಡು ಎಲ್ಲರೂ ಸೇರಿ ತೀರ್ಸಿದ್ರಾತಂತಂದು ನನಗೆ ಧೈರ್ಯ ಕೊಡಾಕೊಂತೀರಲ್ಲಪ್ಪ. ನನಗೆ ಈಗ ಸಮಾಧಾನ ಆಯ್ತು. ನನ್ನ ಮಗಳ ಮದುವೆನ, ನೇತ್ರವನ ಮದುವೆನ ಚಂದನತ್ತಂಗೆ ಮಾಡಿದ್ರಾತಪ್ಪ. ಒಂದು ಮನ್ಯಾಗ ಒಬ್ರಿಗೆ ಕಷ್ಟ ಅಂದ್ರೆ ಎಲ್ಲರೂ ಹಿಂಗೆ ಸಾಥ್ ಕೊಟ್ರೆ ಅದು ಎಂಥದ ಕಷ್ಟ ಬರಲಿ ಅದನ್ನು ಆರಾಮಾಗಿ ನಾವು ಎದುರಿಸ್ಬೋದಪ್ಪ. ನಮಗೆ ಈಗ ಧೈರ್ಯ ಬರಾಕೊಂತೈತಿ ನೇತ್ರವನ್ನ ಮದುವೆ ಮಾಡಕ್ಕೆ. ನಿಜ, ನೀವೆಲ್ಲರೂ ಇಷ್ಟು ಸಾಥ್ ಕೊಡಾಕೊಂತೀರಲ್ಲ, ಪುಣ್ಯವಲ್ಲಪ್ಪ ನಿಮಗೆ ಎಲ್ರಿಗೂ. ಯಾಕತ್ತಿಯಮ್ಮ ಹಂಗಂತಿದಿ? ಇಷ್ಟು ದಿನ ನೀನು ನಮ್ಮನ್ನೆಲ್ಲ ಮಕ್ಕಳ ಥರನ ಸಾಕಿದಿ. ನಮ್ಮ ಸ್ವಂತ ಮಕ್ಳಿಗೆ ಹೆಂಗೆ ಸಾಕ್ತಾರ, ಹೆಂಗೆ ಬೆಳೆಸ್ತಾರ ಹಂಗೆ ಬೆಳೆಸ್ತಿದ್ದಿ. ಅಂದಮೇಲೆ ನೇತ್ರವನ್ನ ಜವಾಬ್ದಾರಿ ನಮ್ಮದು ಜವಾಬ್ದಾರಿ ಅಲ್ಲ ನೇನು. ತೆಗಿಯಮ್ಮ, ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ. ಎಲ್ಲರೂ ಸೇರಿ ಚಂದನತ್ತಂಗೆ ಮದುವೆ ಮಾಡಿದ್ರಾತು. ಅಣ್ಣ, ನೀನು ಸಾಲ ನೋಡಿ ಇವಾಗ ಇನ್ನೊಂದು 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಮತ್ತೆ ನೀನು ಹೇಳ್ದಂಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡೋಣ. ಸಾಲ ತೀರಿಸೋದು ನಮ್ಮೆಲ್ಲರ ಜವಾಬ್ದಾರಿ, ಸರಿನಾ? ಸರಿನಪ್ಪ. ಹಂಗಾರೆ ನಾನು ಇವತ್ತು ಹೋಗಿ ನನ್ನ ದೋಸ್ತನ ಹತ್ರ ಮಾತಾಡ್ತೀನಿ, ನೋಡ್ತೀನಿ ಬಡ್ಡಿ ಎಷ್ಟು ಏನು ಅಂತಂದು ಕೇಳಿ ಮತ್ತೆ ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ಆಗ್ತವ್ರಿ. ಲಕ್ಷ್ಮೋಕ, ಎದಕ್ಕೆ ಆತಿದಿ? ಇದೆಲ್ಲ ನಮ್ದು ಖುಷಿ ಪಡೋ ಸಮಯ. ನೀ ಹಿಂಗೆಲ್ಲ ಹಾಳಾಕ್ ಹೋಗ್ಬೇಡ. ಮತ್ತೆ ನೀ ಹೇಳೋದು ನೇತ್ರವ ನೋಡಿಲ್ಲ ಅಂದ್ರೆ ಮತ್ತೆ ಅಕ್ಕಿಗೂ ಬೇಸರಾಗಲ್ಲನ, ಸುಮ್ಮನೆ ಇರು. ಇದು ಹಾಳು ಅಲ್ಲವ, ಒಂಥರ ನಂಗೆ ಖುಷಿಗೆ ಕಣ್ಣೀರು ಬರಾಕುಂತೈತಿ. ನಮ್ಮ ಮನ್ಯಾಗ ಇರೋರೆಲ್ಲರೂ ಎಷ್ಟು ಸಾಥ್ ಕೊಡಾಕುಂತಾರಲ್ಲ ಅಂತಂದು. ನಾವು ಯಾರ ಹತ್ರನೂ ಕೇಳಿಲ್ಲ ಹಿಂಗೆ ಏನು ಅಂತಂದು. ಅವರಾಗಿನ ಬಂದು ನಾವು ಜವಾಬ್ದಾರಿ ನಿಭಾಯಿಸ್ತೀವಿ, ನಮ್ಮ ತಲೆ ಇಷ್ಟ ಐತಿ ನಾವು ಇಷ್ಟ ಹಾಕ್ತೀವಿ ಅಂತ ಅನ್ನಕುಂತಾರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗಾಕುಂತೈತವ. ಅಣ್ಣ, ಹಂಗಾರೆ ನೀನು ದುಡ್ಡಿನ ವ್ಯವಸ್ಥೆ ಇವತ್ತು ಹೋಗಿ ಮಾಡಿಬಿಡು. ಯಾಕಂದ್ರೆ ಇನ್ಮೇಲೆ ಒಂದೊಂದೇ ಕೆಲಸ ಚಲೋ ಮಾಡಬೇಡನ್ರಿ. ಅವ್ರಂತೂ ದುಡ್ಡಿರೋರು, ಅವ್ರದ್ದೇನು ಫಟಾಫಟ್ ನಂಗೆ ಕೆಲಸ ಮುಗಿದೋಗ್ಬಿಡ್ತೈತಿ. ಮತ್ತು ನಮ್ಮದು ಹಂಗೆ ನಿಂತ್ಕೋಬಾರ್ದಲ್ಲ. ಮತ್ತು ಜವಳಿ ಖರೀದಿಸೋದು ಅದೂ ಎಷ್ಟು 15 ದಿನ ಮುಂಚೆನೇ ಕರೀತಾರೆ ಅವ್ರು. ಮತ್ತು ಬಟ್ಟೆ ಎಲ್ಲ ಖರೀದಿಸ್ಬೇಕಂದ್ರೆ, ಯಾಕಂದ್ರೆ ಮತ್ತು ಅವರು ಬಟ್ಟೆ ಹೊಲಿಸ್ಕೋಬೇಕಾಕೈತಿ. ಮತ್ತು ಇಲ್ಲಿ ಮದುಮಗಳದು ಬಟ್ಟೆ ಎಲ್ಲ ಹೊಲಿಸೋದಿರ್ತೈತಲ್ಲ, ಮತ್ತು ಒಂದು 15 ದಿನ ಮುಂಚೆ ಕರೀತಾರೆ, ಏನು 20 ದಿನ ಮುಂಚೆ ಕರೀತಾರೆ. ಅದಕ್ಕೆ ಯಾವುದಕ್ಕೂ ನೀನು ದುಡ್ಡು ಹೊಂದಿಸ್ಬಿಡೋಣ. ಸರಿ ಆಯ್ತು ತಗೋಪ್ಪ. ಇವತ್ತು ದುಡ್ಡೆಲ್ಲ ಹೊಂದ್ಸ್ಕೊಂಬರ್ತೀನಿ. ಮತ್ತು ಜವಳಿದು ಯಾವಾಗ ಹೋಗೋಣ ಅನ್ನೋದನ್ನು ಕೇಳ್ತೀನಿ ಫೋನ್ ಹಚ್ಚಿ. ಇವತ್ತು ಆಗಲ್ಲ, ನಾಳೆ ಅಥವಾ ನಾಡಿದ್ರೆ ಫೋನ್ ಹಚ್ಚಿ ಕೇಳ್ತೀನಿ. ಮತ್ತೆ ಯಾಕಂದ್ರೆ ಒಂದು ಸ್ವಲ್ಪ ದಿನ ಮುಂಚೆನೇ ಹೋಗೋಣ ಅಂತಂದಿದ್ರು ಅವರು. ಅದಕ್ಕೆ ನಾಳೆ ಫೋನ್ ಹಚ್ಚಿ ಕೇಳಿ ತಿಳ್ಕೊತೀನಿ ಅಂತ ತಗೋರಿ ನಾನು. ಅಂದಂಗೆ ನೀವು ಹೊಲದ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಮತ್ತು ಅವು ಆ ಕಡೆ ಹೋಗೋರು ಬರೋರು ಎಲ್ಲ ಇರ್ತಾರೆ ತೋಟದ ಕಡೆ, ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಹಂಗೆ ಒಂದು ಯಾರು ಚಲೋ ಆಳು ಸಿಕ್ಕರೆ ನೋಡ್ರಿ, ಒಂದು ಆಳು ಇಡ್ಸೋಣ. ಯಾಕಂದ್ರೆ ಈಗ ಮದುವೆ ಟೈಮ್ ಅಲ್ಲ, ಹೊಲದ ತಲೆ ಇದ್ರೆ ಈ ಕಡೆ ಮನೆ ಕಡೆ ನೋಡ್ಕೊಳ್ಳೋದಾಗಂಗಿಲ್ಲ. ಅದಕ್ಕೋಸ್ಕರ ಹೊಲದ ತಲೆ ಒಂದು ಆಳು ಇಟ್ಬಿಟ್ರೆ ಈಗ ಮನೆ ಕೆಲಸ ಎಲ್ಲ ಮತ್ತು ಓಡಾಡೋದು ಎಲ್ಲ ಚಲೋ ಆಕೈತಲ್ಲ, ಅದ್ರ ಕಡೆ ಎಲ್ಲರೂ ಆರಾಮಾಗಿ ಲಕ್ಷ ಕೊಡಕ್ಕೆ ಬರ್ತೈತಿ. ಸರಿ ಆಯ್ತು ತಗೊಂಡ, ನಾನು ಅದ್ರ ಕಡೆ ವ್ಯವಸ್ಥೆ ಮಾಡ್ತೀನಂತೆ. ಲಕ್ಷ್ಮಿ, ನಾ ಹಂಗಾರ ಒಂದು ಸ್ವಲ್ಪ ನನ್ನ ದುಸ್ತಂತ ಎಲ್ಲ ಹೋಗಿ ಬರ್ತೀನಿ. ರೊಕ್ಕದ ಏನು ಎತ್ತ ಅನ್ನೋದು ಕೇಳಿ ಬರ್ತೀನಿ. ಸರಿ ಆಯ್ತು ತಗೋರಿ, ಕೇಳ್ಕೊಂಬಂದ್ಬಿಡ್ರಿ ಮತ್ತೆ ಇವತ್ತು. ನಡ್ರಪ್ಪ, ಮುಂಜಾನಿಂದ ಏನೂ ತಿಂದಿಲ್ಲ ನೀವು. ಆಗಲೇ 11 ಆಗಕ್ಕೆ ಬಂತು, ಅಡಿಗೆಲ್ಲ ರೆಡಿ ಐತಿ, ರೊಟ್ಟಿ ಎಲ್ಲ ಬಿಸಿ ಬಿಸಿ ಇದ್ದಾವು, ಲಘು ಲಘುನ ಊಟ ಮಾಡಂತ್ರಿ ಅಂತ ನಡ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಾನು ವಿಡಿಯೋ ಹಾಕೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಾವು ವಿಡಿಯೋ ಹಾಕಿದ್ರೂ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಹಾಗೇ ನಮ್ಮದು ಇನ್ನೊಂದು ಚಾನಲ್ ಇದೆ ಅಲ್ಲ, ಕಾರ್ಟೂನ್ ಜಗತ್ತು ಅಂತ, ಅದಕ್ಕೆ ಕೂಡ ಎಲ್ಲರೂ ಆ ವಿಡಿಯೋನು ಎಲ್ಲರೂ ನೋಡಿ ಪ್ಲೀಸ್. ಆ ಚಾನಲ್ಗೂ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನಾನು ಆ ಚಾನಲ್ದು ವಿಡಿಯೋ ಲಿಂಕನ್ನು ಈ ಚಾನಲನ್ನೇ ಪೋಸ್ಟ್ ಮಾಡಿರ್ತೀನಿ. ನೀವು ಆ ಪೋಸ್ಟ್ ಮೇಲೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಸೀದಾ ಆ ಚಾನಲ್ಗೆ ಹೋಗುತ್ತೆ. ಪ್ಲೀಸ್ ಎಲ್ಲರೂ ಆ ಚಾನಲ್ಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೇನು ಕ್ಲಿಕ್ ಮಾಡಿ. ಅಂದರೆ ನೆಕ್ಸ್ಟ್ ನಾವು ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ಅಪ್ಡೇಟ್ ಎಲ್ಲ ಬರ್ತಾ ಇರುತ್ತೆ. ನಮಸ್ಕಾರ. ಇನ್ಮೇಲೆ ನಮ್ಮ ಮನೆಯಲ್ಲಿ ಹಾಗೆ ಸಾಗರ್ ಅವ್ರ ಮನೆಯಲ್ಲಿ ಸಾಗರ್ ನೇತ್ರ ಮದುವೆದು ತಯಾರಿ ಜೋರಾಗಿ ನಡೆಯುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ
ಕಂಪಲ್ಸರಿ ನಮ್ಮ ವಿಡಿಯೋಗೆ ಲೈಕು ಶೇರು ಹಾಗೆ ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಓಕೆನಾ? ವ್ಯೂಸ್ ಇನ್ನೂ ಜಾಸ್ತಿ ಬಂದರೆ ನನಗೂ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿಮಗೆ ಯಾರ್ಯಾರು ಪರಿಚಯದವ್ರು ಇದ್ದಾರೆ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಷನ್ಸ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಓಕೆನಾ? ನಮಸ್ಕಾರ. ಸಾಗರ್ ಇವತ್ತು ಮನೆಗೆ ಬರ್ತೀನಿ ಅಂತಂದಿದ್ದ, ಇನ್ನೂ ಬರಲಿಲ್ಲಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಒಂದು ಸಲ ಫೋನ್ ಮಾಡಿ ಕೇಳ್ತೀನಿ ಎಷ್ಟೊತ್ತಿಗೆ ಬರ್ತಾನ ಏನು ಅನ್ನೋದನ್ನು.